ನಮಸ್ಕಾರ ಗುರು. ಹಬ್ಬಬ್ಬಬ್ಬಬ್ಬ! ಏನು ಗುರು ಕಿಂಗ್ ಕೊಹ್ಲಿ ಅಬ್ಬರ. ಪಾಕಿಸ್ತಾನ ಕಂಡ್ರೆ ಏನೋ ಒಂಥರ ಖುಷಿ ಕಿಂಗ್ ಕೊಹ್ಲಿಗೆ ಅಂತ ಅನಿಸುತ್ತೆ. ಶತಕ ಲಾಸ್ಟ್ ಬಾಲ್ ಸೆಂಚುರಿ ಗುರು. 111 ಬಾಲ್ಗೆ 100 ರನ್, ಅದು ಕೂಡ 4 ಹೊಡೆದು ಲಾಸ್ಟ್ ಬಾಲ್ 4 ರನ್ ಬೇಕಿತ್ತು. ವಿರಾಟ್ ಕೊಹ್ಲಿ ಶತಕಕ್ಕೆ ಗುರು ವೆಂಕಿಯಾಗಿ ಹೊಡ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಪೋಸ್ಟ್ ಮ್ಯಾಚಲ್ಲಿ ಹೇಳ್ದಾಯ್ತು ಅವರು ಸ್ವಲ್ಪ ಟಾಸ್ ಗೆದ್ದು ಪಾಕಿಸ್ತಾನ ಅವರು ನಾವು ಬ್ಯಾಟಿಂಗ್ ಆಡ್ತೀವಿ, ಇಂಡಿಯಾ ಮೇಲೆ ಚೆನ್ನಾಗಿ ಬ್ಯಾಟಿಂಗಲ್ಲಿ ರುಬ್ತೀವಿ ಅಂತ ಹೋದ್ರು. ಆದರೆ ತಡ್ರಸ್ ಆಡ್ಕೊಂಡು ಹಂಗೋ ಹಿಂಗೋ ಆಡ್ಕೊಂಡು 241 ರನ್ ಹೊಡೆದು ಆಲ್ ಔಟ್ ಆದರೂ 49ನೇ ಓವರು 4 ಬಾಲ್ ಅಂತ ಹೇಳಬೇಕು. ಇದನ್ನ ಚೇಸ್ ಮಾಡೋಕ್ಕೆ ಬಂದ ನಮ್ಮ ಭಾರತ ತಂಡಕ್ಕೆ ರೋಹಿತ್ ಶರ್ಮಾ ಅವರು ದಿಢೀರನೆ ಶಾಕ್ ಕೊಟ್ಟು ಬೇಗ ಔಟ್ ಆದರು ಅಂತ ಹೇಳಬೇಕು. ಅಲ್ಲಿಂದ ವಿರಾಟ್ ಕೊಹ್ಲಿ ಗಿಲ್ ಅವರು ಒಳ್ಳೆ ಪಾರ್ಟ್ನರ್ಶಿಪ್ ನಡೆಸ್ತೀವಿ. ಆದರೆ ಶುಭ್ಮನ್ ಗಿಲ್ ಅವರು ಬೋಲ್ಡ್ ಆಗಿಬಿಟ್ರು ಗುರು. ಒಳ್ಳೆ ಬಾಲ್ ಹಾಕಿದ್ರು, ಬೋಲ್ಡ್ ಆದರು ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ನಿಂತರು ನೋಡ್ಬೋದು, ಕಚ್ಕೊಂಡ್ರು ಅಲ್ಲಿಂದ ಅಂತ ಹೇಳಬೇಕು. ಶ್ರೇಯಸ್ ಅಯ್ಯರ್ 56 ರನ್ ಅಂತ ಹೇಳಬೇಕು. ಮತ್ತು ಶುಭ್ಮನ್ ಗಿಲ್ ಅವರು 46 ರನ್ ಅಂತ ಹೇಳಬೇಕು. ಇಂಡಿಯಾ 244 ರನ್ ಹೊಡೆದು ಅದು ಕೂಡ 42 ಓವರಲ್ಲಿ ಮ್ಯಾಚ್ ಫಿನಿಶ್ ಮಾಡ್ತು ಅಂತ ಹೇಳಬೇಕು. ಬೌಲಿಂಗ್ ನಮ್ಮ ಕುಲ್ದೀಪ್ ಯಾದವ್ 3 ವಿಕೆಟ್ ಮಾಮ್ಸ್, ಇನ್ನು ಹಾರ್ದಿಕ್ ಪಾಂಡೆ 2, ಹರ್ಷಿತ್ ರಾಣಾ 1 ಅಂತ ಹೇಳಬೇಕು. ಇವರು ಒಳ್ಳೆ ಬೌಲರ್ ಆಗ್ತಾರೆ ಮುಂದೆ ಹರ್ಷಿತ್ ರಾಣಾ ಅಂತ ಹೇಳಬೇಕು. ಮೊದಲಾಗಿ ವಿರಾಟ್ ಕೊಹ್ಲಿ ದಾಖಲೆ ಬಗ್ಗೆ ಹೋಗ್ಬಿಡ್ದಾಗ ಒಂದು ಸ್ವಲ್ಪ ಹೇಳಿದ. ವಿರಾಟ್ ಕೊಹ್ಲಿ ದಾಖಲೆ 14,000 ಕಂಪ್ಲೀಟ್ ಮಾಡಿದಾಗಲು, ಅದು ಕೂಡ ಫಾಸ್ಟೆಸ್ಟು 14,000 ರನ್ನ ಕಂಪ್ಲೀಟ್ ಮಾಡಿರೋ ಏಕೈಕ ಆಟಗಾರ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಪಾಕಿಸ್ತಾನ ವಿರುದ್ಧ ಭರ್ಜರಿ ಭಯಂಕರವಾಗಿ ಬ್ಯಾಟಿಂಗಲ್ಲಿ ಇದ್ದಾರೆ ಗೊತ್ತು ವಿರಾಟ್ ಕೊಹ್ಲಿ ಅವರು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇದು 4ನೇ ಶತಕ ನಮ್ಮ ಕಿಂಗ್ ಕೊಹ್ಲಿದು ಅಂತ ಹೇಳಬೇಕು. ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಿ ಇನ್ನೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಮುಗ್ದಿಲ್ಲ ಮಾಮ್ಸ್. ಇದು ಸೆಕೆಂಡೇ ಪಂದ್ಯ ಅಷ್ಟೇ. ಬಾಂಗ್ಲಾದೇಶ ವಿರುದ್ಧ ಮಿಸ್ ಆಗಿ ಔಟ್ ಆದರೂ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಒಟ್ಟಾರೆ ನಮ್ಮ ಭಾರತ ತಂಡ ಪಾಕಿಸ್ತಾನವನ್ನು ಬಡ್ದು ಬಿಸಾಕ್ತು ಅಂತ ಹೇಳಬೇಕು. ನಾವೇ ಮೇಲು, ನೀವೆಲ್ಲ ಡ್ಯಾಡಿ, ನಾವು ಡ್ಯಾಡಿ ಇದ್ದಂಗೆ ನೀವು ಸನ್ ಅನ್ನೋ ರೀತಿ ಬ್ಯಾಟಿಂಗ್ ಆಡಿದ್ರು ನಮ್ಮ ಭಾರತ ತಂಡ ಅಂತ ಬೇಕು. ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಾಯಿತು ಗುರು. ಯಾಕಂತಂದರೆ ಆ ರೀತಿ ಬ್ಯಾಟಿಂಗು ಪಾಕಿಸ್ತಾನದವ್ರಿಗೆ ಮಾತ್ರ ಬೆವರೇಜ್ ಸಾಕ್ಬಿಟ್ರು ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು. ಎತ್ತಲಿಂದ ಬ್ಯಾಟಿಂಗ್ ಆಡೋದಪ್ಪ, ಎತ್ತಲಿಂದ ಬೌಲಿಂಗ್ ಮಾಡಿದ ಕಿಂಗ್ ಕೊಹ್ಲಿಗೆ ಆ ರೀತಿ ಬ್ಯಾಟಿಂಗ್ ಆಡ್ತಾರೆ. ಈ ಪಿಚ್ಚಲ್ಲಿ ಬಂದು 124 100 ಹೊಡೆಯೋದೊಂದು ತಮಾಷೆ ಮಾತಲ್ಲ ಒಬ್ಬ ಆಟಗಾರ ಅಂತ ಹೇಳ್ಬೇಕು. ಯಾಕಂದರೆ ಇದು ಬಂದು ಬೌಲಿಂಗ್ ಪಿಚ್ ಅಂತ ಹೇಳಬೇಕು. ಶತಕ ಅನ್ನೋದು ಮ್ಯಾಟ್ರೇ ಆಗೋದಿಲ್ಲ. ಪಾಕಿಸ್ತಾನ ಕಳಪೆ ಬೌಲಿಂಗ್ ಮಾಡ್ತು ಅಂತ ಹೇಳಬೇಕು. ನಮ್ಮ ಇಂಡಿಯಾ ಬೆಟರ್ ಆಗಿ ಬೌಲಿಂಗ್ ಮಾಡ್ತು ಅಂತ ಹೇಳಬೇಕು. ಪಾಕಿಸ್ತಾನಕ್ಕಿಂತ 10ರಷ್ಟು ಬೆಟರ್ ಆಗಿ ಬೌಲಿಂಗ್ ಮಾಡ್ತು ನಮ್ಮ ಭಾರತ ತಂಡ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಸಪೋರ್ಟ್ ಮಾಡಿ. ವಿರಾಟ್ ಕೊಹ್ಲಿ ಶತಕದ ಬಗ್ಗೆ ಸಿಗೋಣ ನೆಕ್ಸ್ಟ್ ಹೊಡಿತಾರೆ. ನಮಸ್ಕಾರ, ಜೈ